ಸೊ ನಾನಿವತ್ತು ರೋಸ್ಟ್ ಮಾಡ್ತಾ ಇರೋ ಮೂವಿ ಹುಚ್ಚ ವೆಂಕಟ್. ಬೆಂಡೆತ್ಬಿಡ್ತೀನಿ. ಈ ಮೂವಿಲಿ ಹೀರೋ ಯಾವಾಗ್ಲೂ ಅಲ್ಲಾಡಿಸ್ತಿರ್ತಾನೆ ಮುಖನ, ಅಂಡ್ ಯಾವಾಗ್ಲೂ ಅಳ್ತಾ ಇರ್ತಾನೆ. ಅಂಡ್ ಆಲ್ಸೋ ಈ ಮೂವಿಲಿ ಹೀರೋಯಿನ್ ಶ್ರುತಿ ಹಾಸನ್, ಬಟ್ ಅವ್ರು ಬರೋಕೆ ಆಗಿಲ್ಲ ಅಂತ ಅವ್ರ ಬ್ಯಾನರ್ನ ಕೊಟ್ಟು ಕಳಿಸಿದ್ದಾರೆ. ನಾನು ಫುಲ್ ಮೂವಿನೂ ಇದೇ ತರ ಕಷ್ಟಪಟ್ಟು ನೋಡಿದ್ದು. ಅಂಡ್ ಈ ಮೂವಿಲಿ ಇವ್ನು ಏನೇ ಮಾಡಿದ್ರು ಪೊಲೀಸ್ ಇವನ್ನ ಹಿಡಿಯಲ್ಲ. ಸಾರಿ ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದ್ದಕ್ಕೆ. ಅದನ್ನೆಲ್ಲ ರಿಯಲ್ ಲೈಫಲ್ಲಿ ಮಾಡಿದ್ರೆ ಈ ಮೂವಿ ಹೀರೋ ಎಂಟ್ರಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲೋದ್ರ ಆ ಕೇಡಿ ಮೂವಿಯರು, ಸ್ವಲ್ಪ ನೋಡಿ ಕಲ್ತ್ಕೊಳ್ರ. ಹೀರೋನು ವಿಲನು ಒಂದ್ 5 ನಿಮಿಷ ಹ್ಯಾಂಗ್ ಆಗಿ ಆಮೇಲೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. आपके द्वारा डायल किया गया नंबर उपयोग में नहीं है, कृपया नंबर की जांच कर ली. The dialed number does not exist. Please check the number you have dialed. ಅಂಡ್ ಫೈಟಿಂಗ್ ಮಾಡ್ತಾ ಮಳೆ ಬರ್ತಾ ಇರುತ್ತೆ, ಆದ್ರೂ ಅಣ್ಣನ್ ಶರ್ಟ್ ಒದ್ದನೆ ಆಗಲ್ಲ. मतलब वो अलग ही लेवल का बंदा था. ಫೈಟಿಂಗ್ ಮುಗಿಸಿ ಅಣ್ಣ ಸಮಾಧಿಲಿ ಎಣ್ಣೆ ಹೊಡಿತಾ ಹೀರೋಯಿನ್ ನೆನ್ಸ್ಕೊಂಡು ಕಣ್ಣು ಒದ್ದೆ ಮಾಡ್ಕೊಂತಿರ್ತಾನೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವಳು ಈ ಫಿಲಮಿನ್ ಹೀರೋಯಿನ್ ರಮ್ಯಾ. ರಮ್ಯಾ ಹಾಡು ಹೇಳೋದನ್ನ ಕೇಳಿ ಅಣ್ಣ ಅಳ್ತಾ ಇರ್ತಾನೆ. ಅಣ್ಣ ಫಂಕ್ಷನ್ ಫುಲ್ ಸಾಂಗ್ ಕೇಳಿ ಹತ್ತು ಅಲ್ಲಾಡ್ಸ್ತಿರ್ತಾನೆ. ಅಲ್ಲಿ ನಮ್ಮ ಅಣ್ಣ ಮಾಡೋ ಆಕ್ಟಿಂಗ್ಗೆ 100 ಕೇಡಿ ಮೂವಿ ಸಮಾನ. ನನಗೆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಅನಿಸ್ತು, ರಮ್ಯಾ ಮಾತಾಡಿಸ್ತಾ ಇಲ್ಲ ಅಂತ ವೆಂಕಟ್ ಹೇಳೋದ್ ಕರೆಕ್ಟ್, ನೀನ್ ಯಾಕೋ ಅಳ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲ್ಕ. ವೆಂಕಿ ಅಣ್ಣನ ಅಪ್ಪ ಹೇಳ್ತಾನೆ, ರಾತ್ರಿ ಎಲ್ಲ ನಿನ್ ನೆನ್ಪಾಗ್ತಾ ಇತ್ತು, ನಮ್ನ ಮರ್ತಿದ್ಯಾ ಅಂತ. ಅದಕ್ಕೆ ಅಣ್ಣ ಹೇಳ್ತಾನೆ, ಆಹಾ ಅಣ್ಣ, ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಕೂತ್ಕೊಂಡ್ ರಮ್ಯನ್ ನೆನ್ಪ್ ಮಾಡ್ಕೊಂತಿದ್ದೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೀನ್ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಆಗ್ಬೇಕು ಅಂತ ನನ್ನ ಆಸೆ ಕಣ. ಹಾ ಅಂಕಲ್, ನಿಮ್ ಮಗ ರೌಡಿಸಮ್ ಅಲ್ಲಿ ಕಾಂಟ್ರಾಕ್ಟರ್ ಆಗಿದ್ದಾನೆ. ಕಾಂಟ್ರಾಕ್ಟರ್ ಒಬ್ಳು ವೆಂಕಿ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾಳೆ. ಇವಳು ಫಿಲ್ಮ್ ಹೀರೋಯಿನ್ ಅಂತೆ. ಇವಳನ್ನ ಫಿಲ್ಮ್ ಹೀರೋಯಿನ್ ಮಾಡೋದಕ್ಕೆ ಅಣ್ಣ ಇವಳನ್ನ ಡೈರೆಕ್ಟರ್ ಮುಂದೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡಿಸ್ತಾನೆ. ವಾವ್, ಸೂಪರ್ ಅಕ್ಕ. ಕೇಡಿ ಮೂವಿ ಹೀರೋಯಿನ್ ಗಿಂತ ಚೆನ್ನಾಗಿ ಮಾಡಿದೆ. ವೆಂಕಿ ಅಣ್ಣ ಪ್ರೊಡ್ಯೂಸರ್ ಹೀರೋಯಿನ್ ಜೊತೆ ಕೆಟ್ಟದಾಗಿ ಮಾತಾಡ್ತಿದ್ದ ಅಂತ ಅವನಿಗೆ ಹೊಡೆದು ಒಂದ್ ಡೈಲಾಗ್ ಹೊಡೆದೋಗ್ತಾನೆ. ಇನ್ ಮುಂದೆ ಯಾವ ಹೆಣ್ಮಕ್ಳನ್ನು ಕೆಟ್ಟದಾಗ ಬಳಸ್ಕೊಂಡ್ಕೋರ್ದು. ಅಂಡ್ ನೆಕ್ಸ್ಟ್ ನೋಡಿದ್ರೆ ಇವನೇ ಕುಡ್ದು ರಮ್ಯನ್ ಮನೆಗ್ ನುಗ್ತಾನೆ. ಮುಂದಿನ ವಾರ ನಮ್ಮಿಬ್ಬರು ಮದ್ವೆ ಬನಶಂಕರಿ ದೇವಸ್ಥಾನ ಫಿಕ್ಸು. ಅದ್ ಯಾವನ್ ಬಂದ್ ತಡಕಾಗತ್ತೆ ನೋಡೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ವಾವ್, ಅಣ್ಣಂಗೆ ಹುಡುಗಿರ್ಗಿಂತ ಬೇಗ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಅಂಡ್ ಅಣ್ಣ ಸ್ಟ್ರೈಟ್ ಆಗಿ MLA ಮನೆಗೆ ನುಗ್ತಾನೆ. ಅಂಡ್ ಅಲ್ಲೂ ನಿಂತ್ಕೊಂಡು ಅಲ್ಲಾಡಿಸ್ತಾನೆ ಕೆನ್ನೆನ. ಇವನ್ ಕೆನ್ನೆ ಅಲ್ಲಾಡ್ಸಿದ್ಮೇಲೆ MLA ಕೆನ್ನೆ ಮೇಲೆ ಒಂದ್ ಹೊಡಿತಾನೆ. ದೊಡ್ಡ ದೊಡ್ಡ ಆಕ್ಟರ್ಸ್ ಅಂಡ್ ಮೀಡಿಯಾಗಳು ಆಕ್ಟ್ ಮಾಡಿ ಪ್ರಮೋಟ್ ಮಾಡ್ತಿದ್ರೆ ಏನಂತೆ, ನಮ್ ವೆಂಕಿ ಅಣ್ಣ ಅವ್ರದೆಲ್ಲ ಫೋಟೋ ಹಾಕಿ ತೋರಿಸಿದಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್. ಅಣ್ಣ ಪಾರ್ಕ್ನೇ ಕಾಲೇಜ್ ಮಾಡ್ಕೊಂಡಿದ್ದಾನೆ. ಅದು ಹೋಗ್ಲಿ ಬಿಡಿ, ಇವರೆಲ್ಲ ಈ ಕಾಲೇಜ್ ಸ್ಟೂಡೆಂಟ್ ಅಂತೆ. ಅಣ್ಣ, ಕರೆಕ್ಟ್ ವಯಸ್ಸಲ್ಲಿ ನಿನಗೆ ಮದುವೆ ಆಗಿದ್ರೆ ಆ ಪಾರ್ಕ್ ಅಲ್ಲಿ ಕೂತು ನಿನ್ ಮಕ್ಳು ಲವ್ ಮಾಡ್ತಾ ಇದ್ರು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಅಣ್ಣ ಮನೆಗ್ ಬಂದು ಅವ್ರ ಅಪ್ಪಂದು ಹರಿದೋಗಿ ಚಪ್ಪಲ್ ನೋಡ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಲಡ್ ಡೊನೇಟ್ ಮಾಡಿ ಅಣ್ಣ ಹೊಸ ಚಪ್ಪಲ್ ತಂದ್ಕೊಡ್ತಾನೆ. ಈ ತರ ಕಣ್ ಕೆಂಪಾಗಿದೆ, ಅದು ಯಾವನ್ ಬ್ಲಡ್ ತಗೊಂಡ್ನೋ ಗೊತ್ತಿಲ್ಲ. ನೆಕ್ಸ್ಟ್ ರಮ್ಯನ್ ಮೇಲೆ ವಿಲನ್ ಅಟ್ಯಾಕ್ ಮಾಡ್ತಾನೆ. ಸೊ ನಮ್ ವೆಂಕಿ ಅಣ್ಣ ಬಂದ್ ಕಾಪಾಡ್ತಾನೆ. ನೋಡ್ಕೋತೀನಿ. ಲೇ ಸಾಕ್ ಮುಚ್ಚಪ್ಪ, ಲಾಸ್ಟ್ ಟೈಮ್ ಹೊಡೆದಾಗ್ಲೂ ಇವನಿಗೆ ಇದೇ ತರ ಹೇಳಿದ್ದೆ. ಅಂಡ್ ನಮ್ ವೆಂಕಿ ಅಣ್ಣಂಗೆ ಚಾಕು ಚುಚ್ಚ ಹೋಗ್ತಾನೆ. ಆಮೇಲೆ ಅಣ್ಣಂಗ್ ರಿಯಲೈಸ್ ಆಗುತ್ತೆ, ಹೋ ನಾನ್ ಕೈ ಹಿಡ್ಕೊಬೇಕಿತ್ತು ಅಂತ. ಅಂಡ್ ನಮ್ ರಮ್ಯಾ ಬಂದು ಬ್ಲಡ್ ಬರ್ದೇ ಇದ್ರು ಬಟ್ಟೆ ಕಟ್ತಾಳೆ. ಅಂಡ್ ಹೋಗ್ತಾ ಒಂದ್ ಲುಕ್ ಕೊಟ್ಟು ಹೋಗ್ತಾಳೆ. ನಮ್ ವೆಂಕಿ ಅಣ್ಣ ಫುಲ್ ಖುಷಿ ಆಗ್ಬಿಡ್ತಾನೆ. ಅಣ್ಣ, ಮೋಸ್ಟ್ಲಿ ಅದು ನಾಳೆ ನನ್ ವೇಲ್ ತಂದ್ಕೊಡು ಅಂತ ಕೊಟ್ಟಿರೋ ಲುಕ್ ಇರ್ಬೇಕು. ನೆಕ್ಸ್ಟ್ ಒಂದ್ ಒಳ್ಳೆ ಲವ್ ಸಾಂಗ್ ಬರುತ್ತೆ. ಅಣ್ಣ ಅದ್ರಲ್ಲೂ ಅಳ್ತಾ ಇರ್ತಾನೆ. ನೆಕ್ಸ್ಟ್ ಒಂದ್ ಫೈಟ್ ಆಗುತ್ತೆ. ಅಲ್ಲಿ ಅವ್ರ ಅಪ್ಪನ್ ಸೈಕಲ್ ನ ಪುಡಿ ಪುಡಿ ಮಾಡ್ತಾರೆ. ಆದ್ರೆ ಅಣ್ಣ ನೆಕ್ಸ್ಟ್ ಡೇನೆ ರಮ್ಮಿಂಗ್ ಪ್ರಪೋಸ್ ಮಾಡೋಣ ಅಂತ ಹೋಗ್ತಾನೆ. ಮಾತಾಡೋದಕ್ಕೆ ಅಣ್ಣ ಲವ್ ಲೆಟರ್ ನ ತಗೊಂಡೋಗೋದ್ ಬಿಟ್ಟು ಟೇಪ್ ರಿಕಾರ್ಡರ್ ನ ತಗೊಂಡೋಗ್ತಾನೆ. ಅವಳು ಏನ್ ಹೇಳ್ತಾಳೆ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಂಡ್ ಬರೋಣ ಅಂತ. ಮಾತಾಡೋ ಒಂದೊಂದು ತೊದಲು ನುಡಿ ಕೂಡ
ನನ್ನ ಜೀವನ ಪೂರ್ತಿ ಕೇಳಕ್ ಇಷ್ಟಪಡ್ತೀನಿ ಕಣೋ. ಪ್ರಪೋಸ್ ಮಾಡಿದ್ಕೆ ಅವಳು ಏನ್ ಹೇಳಿ ಕಳಿಸ್ತಾಳೆ ಅಂದ್ರೆ, ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು, ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು, ಹುಷಾರು. ಬಿದ್ಗಿದ್ಯಾ ಜೋಪಾನ. 4 ತಿಂಗಳು ಇವನ್ ಜೊತೆ ಸುತ್ತದ್ಮೇಲೆ ಅಕ್ಕ ಹೇಳ್ತಾಳೆ, ನಿಮ್ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ. ಮತ್ತೆ ಅಣ್ಣ ಕಾವೇರಿ ನೀರ್ ತುಂಬೋ ಅಷ್ಟು ಅಳ್ತಾನೆ. ಅಂಡ್ ಈ ವೆಂಕಿ ಫ್ರೆಂಡ್ ಮುಚ್ಕೊಂಡ್ ಕೂರೋ ಬದಲು ಏನ್ ಹೇಳ್ತಾನೆ ನೀವೇ ಕೇಳಿ. ಇವರಿಗೂ ಯಾವುದೇ ರೀತಿ ನಿಮ್ಮ ಮೇಲೆ ಪ್ರೀತಿ ಬಂದಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಇನ್ನು ಮುಂದೆ ಬರಲ್ಲ ಅಂತ ಹೇಳಿಲ್ವಲ್ಲ ಗುರು. ವೆಂಕಿ ಅಣ್ಣ ಎಕ್ಸಾಮ್ ಹಾಲ್ ಟಿಕೆಟ್ ನ ಕಳ್ಕೊಂಡಿರ್ತಾನೆ. ಅದನ್ನ ಹುಡುಕ್ತೀನಿ ಅಂತ ಜೆರಾಕ್ಸ್ ಅಂಗಡಿಗೆ ಬರ್ತಾನೆ. ಜೆರಾಕ್ಸ್ ಅಂಗಡಿಲಿ ಹುಡುಕ್ತೀನಿ ಅಂತ ಹೇಳಿ ರೋಡಲ್ಲಿ ಏನೋ ಮಾಡ್ತಾ ಇದ್ದಾನಪ್ಪ. ಅಲ್ಲೇ ನಿಮ್ ಹಳೆ ಡೋ ಸ್ನಾನ ಮಾಡ್ತಾವಳ. ಹಾಲ್ ಟಿಕೆಟ್ ನ MLA ಮಗ ತಗೊಂಡೋಗಿರ್ಬೋದು ಅಂತ ಅವನ್ಗೆ ಸಮ್ಮ ಹೊಡಿತಾನಂತೆ. ಆಮೇಲೆ ಅಣ್ಣ ಹೇಳ್ತಾನೆ, ಏನೂ ತಪ್ಪು ಮಾಡದೇ ಇರೋ ನನ್ನನ್ನ ಅರೆಸ್ಟ್ ಮಾಡಿದ್ರು. ಓ ಅಣ್ಣ, ನೀನ್ ಅವನಿಗೆ ಹೊಡೆದಿದ್ದು ತಪ್ಪಲ್ಲ, ಅವ್ನ್ ನಿನ್ ಹಾಲ್ ಟಿಕೆಟ್ ತಗೊಂಡೋಗಿದ್ದು ತಪ್ಪು. ಅಂಡ್ ಅದಕ್ಕೆ ಯಾವ್ದೇ ಪ್ರೂಫ್ ಕೂಡ ಇಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ತಪ್ಪು ಮಾಡಿದ್ಮೇಲೆ ಎಲ್ಲ ಬಡವರು ಹೇಳೋದು ಒಂದೇ ಡೈಲಾಗ್. ಅವನೊಬ್ಬ MLA ಮಗ. ಈ ವಿಷಯ ಗೊತ್ತಾದ ತಕ್ಷಣ ವೆಂಕಿ ಅಪ್ಪ ಹೇಳ್ತಾರೆ, ವೆಂಕಟ್, ನನಗೆ ನೀನು ಮುಖ್ಯ ಕಣು, ನನ್ನ ಕನಸುಗಳಲ್ಲ. ಅಂಡ್ 2 ಸೆಕೆಂಡ್ ಕೂಡ ಆಗಿಲ್ಲ, ಮತ್ತೇನ್ ಹೇಳ್ತಾರೆ ಕೇಳಿ. ಲೋ ವೆಂಕಟ್, ಸಪ್ಲಿಮೆಂಟರಿ ಎಕ್ಸಾಮ್ ಆದ್ರೂ ಬರೆದು ನನ್ನ ಕನಸನ್ನು ನನಸು ಮಾಡ್ತೀಯ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಒಂದ್ ಫೈಟ್ ಅಲ್ಲಿ ವೆಂಕಿ ಒಬ್ಬ ರೌಡಿನ ಕಾಪಾಡ್ತಾನೆ ಅಂಡ್ ಅವನ್ ಜೊತೆನೆ ಕೆಲ್ಸಕ್ಕೂ ಸೇರ್ಕೊಂತಾನೆ. ನನ್ನ ಗುರಿನೇ ಬೇರೆ. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು. ಅಣ್ಣ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಒಬ್ಬನ್ ಕೈ ಕಟ್ ಮಾಡ್ತಾನೆ. ಕಟ್ ಮಾಡಿದ್ಮೇಲೆ ಏನ್ ಹೇಳ್ತಾನೆ ನೀವೇ ಕೇಳಿ. ಸರ್ ನಿಮ್ಗೇನು ಆಗಿಲ್ಲ ತಾನೆ? ನಿಮ್ ಕೈ ಮುಗಿತೀನಿ ಸರ್. ಎದಳಿ ಸರ್, ನಾನು ಜೈಲು ಹೋಗಕ್ಕೆ ಇಷ್ಟ ಇಲ್ಲ ಸರ್. ಎದಳಿ. ನೀವು ನಂಬಿ ಬಿಡಿ, ಇಷ್ಟ ಕೈ ಕಟ್ಟಾಗಿದ್ಕೆ ಅಣ್ಣ ಈ ಮೂವಿಲಿ ಸತ್ತೋಗ್ತಾನೆ. ವೆಂಕಿ ಇಷ್ಟೆಲ್ಲ ಜಾತ್ರೆ ಮಾಡಿ ಅದ್ ಹೆಂಗಿದೀಯಾ ನೋಡಿ, ಈಗಿದ್ದೀನಿ. ವೆಂಕಿನ ಕರ್ಕೊಂಡು ಈ ರೌಡಿ ಮನೆಗ್ ಬರ್ತಾನೆ. ಬೇಡ ಕಣೋ, ಬೇಡ ಕಣ ವೆಂಕಟ್, ಕುಡಿಬೇಡ ಕಣೋ. ಅಣ್ಣ, ನೀನ್ ಮಾಡ್ತಾ ಇರೋದೇ ರೌಡಿಸಮ್ಮು, ಆರೋಗ್ಯ ಅಂತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ವಾವ್, ಸಿಕ್ಕಿ 2 ದಿನ ಆಗಿಲ್ಲ, ಎಂತ ಲವ್. ಬೇಡ ಸರ್, ಬೇಡ ಸರ್. ಇರ್ಲಿ ತಗೊಳ್ಳೋ. ಸೂಪರ್. ಇದು ನೋಡ್ತಿದ್ರೆ ನನ್ ಕಣ್ಣಲ್ಲೆಲ್ಲ ಬಾಯಲ್ಲೂ ನೀರ್ ಬರ್ತಾ ಇದೆ. ರಮ್ಯನ್ ಬೇಕಿದ್ರೆ ಎತ್ಕೊಂಡ್ ಬಂದ್ ಮದ್ವೆ ಮಾಡಿಸ್ತೀನಿ ಅಂತಾನೆ. ಅದಕ್ಕೆ ನಮ್ಮ ಅಣ್ಣ ಹೇಳ್ತಾನೆ, ಅವ್ರನ್ನ ಬಲವಂತವಾಗಿ ಮದ್ವೆ ಆಗಕ್ ನಂಗೆ ಇಷ್ಟ ಇಲ್ಲ. ನೋಡಿ ನಮ್ ವೆಂಕಿ ಅಣ್ಣಂಗೆ ಎಂತ ಗೌರವ, ಎಂತ ಶಿಸ್ತು. ಅಡ 5 ನಿಮಿಷ ಟೈಮ್ ಕೊಡೋ, ಸುಮ್ನೆ ಮಾತಾಡ್ಬಿಟ್ಟು ಹೋಗ್ತೀನಿ. ಮಾತೇ ಇಲ್ಲ. ನೆಕ್ಸ್ಟ್ ಒಂದು ಲವ್ ಸಾಂಗ್ ಬರುತ್ತೆ, ಅದ್ರಲ್ಲೂ ಅಣ್ಣ ಹೇಳ್ತಾ ಇರ್ತಾನೆ. ಅಂಡ್ ಅಣ್ಣಂಗೆ ಯಾರೋ ಸ್ಟ್ಯಾಚ್ಯೂ ಕೊಟ್ಟಿರ್ತಾರೆ. ನರೇಂದ್ರ ಮೋದಿ. ಎಷ್ಟೋ ಜನ ರೈತರು ನೀರಿಲ್ದೆ ಪ್ರಾಣ ಬಿಡ್ತಾ ಇದ್ದಾರೆ. ಅದಕ್ಕೆ ಅಣ್ಣ ಮೂವಿ ಎಲ್ಲಾ ಸೀನಲ್ಲೂ ನೀರ್ ಬಿಡ್ತಾ ಇರ್ತಾನೆ. ಯಾಕೆ ಕಳಿಸ್ತೀರ ಈಗ? ಇಷ್ಟೆಲ್ಲಾ ಜಾತ್ರೆ ಆಗಿ 80% ಮೂವಿ ಮುಗಿದ್ಮೇಲೆ ಬರುತ್ತೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಾಯಕ ಹುಚ್ಚ ವೆಂಕಟ್ ಅಂತ. ಯಾರ್ರೀ ಅದು? ಉಪೇಂದ್ರ. ಇನ್ನೇನು, ವೆಂಕಿ ಟಾರ್ಚರ್ ತಡ್ಕೊಳಕ್ಕಾಗದೆ ರಮ್ಯಾ ಮದ್ವೆ ಆಗೋದಕ್ಕೆ ಒಪ್ಕೊತಾಳೆ. ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದೀನಿ. ಬಲೆ 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 ಎಲ್ಲ ಮದ್ವೆ ಏನೋ ಆಗ್ತಾಳೆ, ಆದ್ರೆ ಫಸ್ಟ್ ನೈಟ್ ದಿನ ಹೇಳ್ತಾಳೆ, ನಾನ್ ಯಾವಾಗ ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ದೆ. ಇದನ್ನೆಲ್ಲ ಕೇಳಿ ಫೈನಲಿ ಲಾಸ್ಟ್ ಒಂದ್ಸಲ ಮೂವಿಲಿ ಹತ್ ಬಿಡು ವೆಂಕಟ್, ಹತ್ ಬಿಡು. ಈಗ ಬರ್ತಿರೋ ಮೂವಿಲೆಲ್ಲ ಏನ್ ಪಾರ್ಟ್ 2 ಅನೌನ್ಸ್ ಮಾಡೋದು? ನಮ್ಮ ಅಣ್ಣ ಅವಾಗ್ಲೇ ಪಾರ್ಟ್ 2 ಅನೌನ್ಸ್ ಮಾಡಿದ್ದ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ, ನೀವು ಇನ್ ಕೇಸ್ ಏನಾದ್ರೂ ಹೈಪ್ ಮಾಡಿಲ್ಲ ಅಂದ್ರೆ ನಾನು ಗೊಳೋ ಅಂತ ಹತ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ ಫೀಡ್ಬ್ಯಾಕ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಬಾಯ್.